ಸ್ಟೂಡೆಂಟ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಹಾಗೇನೇ ಈ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಾನು ಏನಾದರೂ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಹೈಯರ್ ಪರ್ಚೇಸ್ ಅಂದರೆ ಏನು, ಹೈಯರ್ ಪರ್ಚೇಸಲ್ಲಿ ಒಂದು ಪ್ರಾಬ್ಲಮನ್ನು ಮಾಡೋದ್ರ ಮೂಲಕ ನಾವು ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ನಾವು ಹೈಯರ್ ಪರ್ಚೇಸ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನೀವು ಇಬ್ಬರನ್ನ ನೋಡ್ತಾ ಇರ್ಬೋದು, ಹೈಯರ್ ಪರ್ಚೇಸರ್ ಮತ್ತು ಹೈಯರ್ ವೆಂಡರ್. ಹೈಯರ್ ಪರ್ಚೇಸರ್ ಏನಿದ್ದಾನೆ ಇವನು ಅಸೆಟನ್ನು ಪರ್ಚೇಸ್ ಮಾಡ್ತಾನೆ, ಹೈಯರ್ ವೆಂಡರ್ ಏನಿದ್ದಾನಲ್ಲ ಇವನು ಅಸೆಟನ್ನು ಸೇಲ್ ಮಾಡ್ತಾನೆ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಇವಾಗ ನಾವು ಹೈಯರ್ ಪರ್ಚೇಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹೈಯರ್ ಪರ್ಚೇಸರ್ ಏನಿದ್ದಾನಲ್ಲ ಇವನು ಒಂದು ಮಷೀನನ್ನು ತೊಗೊಳೋದಕ್ಕೆ ಹೋಗ್ತಾನೆ ಹೈಯರ್ ವೆಂಡರ್ ಹತ್ರ. ಆದರೆ ಹೈಯರ್ ಪರ್ಚೇಸರ್ ಹತ್ರ ಪೂರ್ತಿಯಾಗಿ ಕೊಡೋದಕ್ಕೆ ದುಡ್ಡಿಲ್ಲ, ಅಂದರೆ ಇವನ ಹತ್ರ ಮನಿ ಇಲ್ಲ. ಇವನೇನು ಮಾಡ್ತಾನೆ ಅಂದರೆ ಹೈಯರ್ ವೆಂಡರ್ಗೆ ಹೇಳ್ತಾನೆ, ನಾನು ನಿಮಗೆ ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡನ್ನು ಕೊಡ್ತೀನಿ ಮತ್ತು ಡೌನ್ ಪೇಮೆಂಟ್ ಇಷ್ಟಂತ ಕೊಟ್ಟಿರ್ತೀನಿ, ಆದರೆ ಪೂರ್ತಿಯಾಗಿ ಏನು ದುಡ್ಡನ್ನು ಕೊಡಬೇಕಲ್ಲ ಅದನ್ನು ನಾನು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಇವರಿಬ್ಬರು ಏನು ಅಗ್ರಿಮೆಂಟ್ ಮಾಡ್ಕೊಳ್ತಾರಲ್ಲ ಇದನ್ನು ನಾವು ಹೈಯರ್ ಪರ್ಚೇಸ್ ಅಂತ ಕರಿತೀವಿ. ಇವನೇನು ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾ ಹೋಗ್ತಾನಲ್ಲ ಇದನ್ನು ನಾವು ಹೈಯರ್ ಪರ್ಚೇಸ್ ಅಂತ ಕರಿತೀವಿ. ಇವಾಗ ನಾವು ಹೈಯರ್ ವೆಂಡರ್ಗೆ ಏನು ಲಾಭ ಅಂತ ನೀವು ಕೇಳ್ಬೋದು. ಹೈಯರ್ ವೆಂಡರ್ಗೆ ಏನು ಲಾಭ ಅಂದರೆ ಇವನು ಹೈಯರ್ ಪರ್ಚೇಸರ್ ಏನು ಇನ್ಸ್ಟಾಲ್ಮೆಂಟನ್ನು ಕಟ್ತಾನಲ್ಲ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ಗೂ ಕೂಡ ಇವನು ಇಂಟ್ರೆಸ್ಟನ್ನು ಪೇ ಮಾಡ್ತಾನೆ. ಇಲ್ಲಿ ಇಂಟ್ರೆಸ್ಟ್ ಏನು ಪೇ ಮಾಡ್ತಾನಲ್ಲ ಅದು ಹೈಯರ್ ವೆಂಡರ್ಗೆ ಲಾಭ ಆಗುತ್ತೆ ಮತ್ತು ಇವನಿಗೆ ಸೇಲ್ ಕೂಡ ಆಗುತ್ತೆ. ಹೈಯರ್ ವೆಂಡರ್ಗೆ ಆ ಅಸೆಟ್ ಏನಿದೆಲ್ಲ ಅದು ಸೇಲ್ ಕೂಡ ಆಗುತ್ತೆ. ಇವಾಗ ಏನಾದರೂ ಹೈಯರ್ ಪರ್ಚೇಸರು ಇನ್ಸ್ಟಾಲ್ಮೆಂಟನ್ನು ಕಟ್ಟೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂದರೆ ಹೈಯರ್ ವೆಂಡರು ಆ ಮಷೀನನ್ನು ಮತ್ತೆ ವಾಪಸ್ ತೊಗೊಂಡ್ಬಿಡ್ತಾನೆ. ಆದರೆ ₹1 ಕೂಡ ಹೈಯರ್ ಪರ್ಚೇಸರ್ಗೆ ಅವನು ವಾಪಸ್ ಕೊಡಲ್ಲ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಇವಾಗ ನಾವು ಹೈಯರ್ ಪರ್ಚೇಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟ್ ನಾವು ಒಂದು ಪ್ರಾಬ್ಲಮನ್ನು ಮಾಡೋದ್ರ ಮೂಲಕ ಕಲ್ತ್ಕೊಳ್ಳೋಣ. ನಾವು ಈ ಪ್ರಾಬ್ಲಮನ್ನು ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಮಾಡಬೇಕಾದ್ರೆ ಪ್ರಾಬ್ಲಮನ್ನು ನೋಡ್ಕೊಳ್ಳಿ. ಮೊದಲನೇದಾಗಿ ನಾವು ಏನು ಮಾಡ್ಕೊಳ್ತೀವಿ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟನ್ನು ಕಂಡುಹಿಡ್ಕೊಳ್ತೀವಿ. ಅದಾದಮೇಲೆ ಲೆಡ್ಜರ್ ಅಕೌಂಟ್ಸನ್ನು ಮಾಡ್ಕೋಬೇಕು. ನಾವು ಲೆಡ್ಜರ್ ಅಕೌಂಟ್ಸಲ್ಲಿ ಅಸೆಟ್ ಅಕೌಂಟ್ನ ಮಾಡ್ಕೊಳ್ತೀವಿ. ಅಸೆಟ್ ಅಕೌಂಟ್ನ ನಾವು ಮಷೀನ್ ಅಕೌಂಟ್ ಅಂತ ಕೂಡ ಕರಿತೀವಿ. ಅದಾದಮೇಲೆ ಹೈಯರ್ ವೆಂಡರ್ ಅಕೌಂಟ್ನ ಮಾಡ್ಕೊಳ್ತೀವಿ. ಅದಾದಮೇಲೆ ಇಂಟ್ರೆಸ್ಟ್ ಅಕೌಂಟ್ನ ಮಾಡ್ಕೋಬೇಕು ನಾವು. ಅದಾದಮೇಲೆ ಡೆಪ್ರಿಷಿಯೇಷನ್ ಅಕೌಂಟನ್ನು ಮಾಡ್ಕೊಳ್ತೀವಿ. ಇವತ್ತಿನ ಕ್ಲಾಸಲ್ಲಿ ಇಷ್ಟು ಅಕೌಂಟ್ಗಳನ್ನ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಾವು ಪ್ರಾಬ್ಲಮ್ನ ನೋಡ್ಕೊಳ್ಳಿ. ಪ್ರಾಬ್ಲಮಲ್ಲಿ ಅವರು ಏನು ಹೇಳಿದ್ದಾರೆ ಅನ್ನೋದಿದೆಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಇವಾಗ ಇಲ್ಲಿ ಹೈಯರ್ ಪರ್ಚೇಸರು ಒಂದು ಮಷೀನನ್ನು ತೊಗೊಳ್ತಿದ್ದಾನೆ, ಕ್ಯಾಶ್ ಪ್ರೈಸಲ್ಲಿ ತೊಗೊಳ್ತಿದ್ದಾನೆ. ಯಾವಾಗ ಅಂದರೆ 1/4/2017 ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಮಷೀನ್ದು ಕಾಸ್ಟ್ ಎಷ್ಟು ಅಂದರೆ 8 ಲಕ್ಷ. ಆದರೆ ಇವನ ಹತ್ರ ಕೊಡೋದಕ್ಕೆ ಪೂರ್ತಿಯಾಗಿ ದುಡ್ಡಿಲ್ಲ. ಆದ್ದರಿಂದ ಇವನೇನು ಮಾಡ್ತಾನೆ ಅಂದರೆ ಹೈಯರ್ ಪರ್ಚೇಸರ್ ಇದನ್ನಲ್ಲ ಅವನು ಏನು ಮಾಡ್ತಾನೆ ಅಂದರೆ ಡೌನ್ ಪೇಮೆಂಟ್ 2 ಲಕ್ಷನ ಕೊಡ್ತಾನೆ. ಅದಾದಮೇಲೆ ಉಳಿದಿರುವಂತಹ ಬ್ಯಾಲೆನ್ಸ್ ಏನಿದೆ ಅಲ್ಲ ಅವನು ಏನು ಮಾಡ್ತಾನೆ ಅಂದರೆ 3 ಇನ್ಸ್ಟಾಲ್ಮೆಂಟಲ್ಲಿ ಪ್ರತಿ ವರ್ಷ ಎಂಡಲ್ಲಿ 2 ಲಕ್ಷನ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಅಂದರೆ ಅವನು 2 ಲಕ್ಷ ಏನಿದೆ ಅಲ್ಲ ಇದನ್ನು ಪ್ರತಿ ವರ್ಷ ಎಂಡಲ್ಲಿ 3 ವರ್ಷ ಕೊಡಬೇಕಾಗುತ್ತೆ. ಇಲ್ಲಿ ಅವನು ಇನ್ಸ್ಟಾಲ್ಮೆಂಟ್ ಏನು 2 ಲಕ್ಷ ಕೊಡ್ತಿದ್ದಾನಲ್ಲ ಇದರಲ್ಲಿ ನಾವು ಇವಾಗ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆನೋ ಇಲ್ವೋ ಅಂತ ನಾವು ಕಂಡುಹಿಡಿಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಇಲ್ಲಿ ಮಷೀನ್ದು ಕಾಸ್ಟ್ ಎಷ್ಟು 8 ಲಕ್ಷ. ಅದಾದಮೇಲೆ ಅವನು ಕೊಡ್ತಾ ಇರೋ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ಎಷ್ಟು 2 ಲಕ್ಷ. ಇವಾಗ ನೋಡ್ಕೊಳ್ಳಿ, ಇದನ್ನು ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತ ಹೇಳ್ತೀನಿ ನಾನು ನಿಮಗೆ. ಅದರಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆನೋ ಇಲ್ವೋ ಅಂತ ನಾವು ಇವಾಗ ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ಮಷೀನ್ದು ಕಾಸ್ಟ್ ಎಷ್ಟು 8 ಲಕ್ಷ, ಅದನ್ನು ನಾನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಡೌನ್ ಪೇಮೆಂಟ್ ಅವ್ನು ಕೊಡ್ತಾ ಇರೋದೆಷ್ಟು 2 ಲಕ್ಷನ ಡೌನ್ ಪೇಮೆಂಟನ್ನು ಕೊಡ್ತಿದ್ದಾನೆ ಅವನು. ಇವಾಗ ನೋಡ್ಕೊಳ್ಳಿ, ಡೌನ್ ಪೇಮೆಂಟ್ ಕೊಡ್ತಿರೋದೆಷ್ಟು ಅವನು 2 ಲಕ್ಷ. ಅದಾದಮೇಲೆ 3 ವರ್ಷ ಅವನು ಇನ್ಸ್ಟಾಲ್ಮೆಂಟಲ್ಲಿ 2 ಲಕ್ಷನ ಕಟ್ತೀನಿ ಅಂತ ಹೇಳಿದ್ದಾನೆ. ಆದ್ದರಿಂದ 2 ಲಕ್ಷನ ನಾನು 3 ವರ್ಷ ಹಾಕ್ಕೊಂಡಿದ್ದೀನಿ. ಇವಾಗ ಡೌನ್ ಪೇಮೆಂಟಿಂದ ಹಿಡಿದು ನಾವು 3 ಇನ್ಸ್ಟಾಲ್ಮೆಂಟನ್ನು ಆ್ಯಡ್ ಮಾಡ್ಕೋಬೇಕು ನಾವು. ಅವಾಗ ನಮ್ಗೆ ಎಷ್ಟು ಬರ್ತಿದೆ 8 ಲಕ್ಷ ಬರ್ತಿದೆ. ಅಂದರೆ ಇಲ್ಲಿ ಇಂಟ್ರೆಸ್ಟ್ ಏನಾಗಿದೆ ಇನ್ಕ್ಲೂಡ್ ಆಗಿಲ್ಲ ಅಂತ ನಾವು ಕಂಡುಹಿಡಿದ್ವಿ. ಹೇಗೆ ಅಂದರೆ ಅವ್ರು ಏನು ಮಷೀನ್ದು ಕಾಸ್ಟ್ ಇದೆಲ್ಲ ಅದು ಈಕ್ವಲ್ ಆಗಿ ಬಂದುಬಿಟ್ರೆ ನಿಮಗೆ 2 ಒಂದೇ ಬಂದರೆ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ ಅಂತ, ಅದೇನಾದರೂ ಜಾಸ್ತಿ ಬಂದರೆ ಅಲ್ಲಿ ಇಂಟ್ರೆಸ್ಟ್ ಏನಿದೆ ಅಲ್ಲ ಅದು ಇನ್ಕ್ಲೂಡ್ ಆಗಿದೆ ಅಂತ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಈ ರೀತಿ ನೀವು ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆನೋ ಇಲ್ವೋ ಅಂತ ಕಂಡುಹಿಡಿಬೇಕು. ಅದಾದಮೇಲೆ ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ ಕ್ಯಾಲ್ಕುಲೇಷನ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟನ್ನು ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಇದ್ರದ್ದು ಫಾರ್ಮೆಟ್ ನೋಡ್ಕೊಳ್ಳಿ. ಇಯರ್, ಇನ್ಸ್ಟಾಲ್ಮೆಂಟ್, ಇಂಟ್ರೆಸ್ಟ್, ಪ್ರಿನ್ಸಿಪಲ್, ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್, ಡೆಪ್ರಿಷಿಯೇಷನ್, ಇಷ್ಟು ಕಾಲಮ್ಗಳು ಬರುತ್ತೆ. ಇಂಟ್ರೆಸ್ಟ್ ಎಷ್ಟಂತ ಹೇಳಿರೋದು ಅವರು 5% ಅಂತ ಹೇಳಿರೋದು, ಅದನ್ನ ನಾನು ಹಾಕ್ಕೊಂಡಿದ್ದೀನಿ. ಡೆಪ್ರಿಷಿಯೇಷನ್ ಎಷ್ಟಂತ ಹೇಳಿರೋದು 10% ಅಂತ ಹೇಳಿರೋದು, ಅದನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ.
ಮೊದಲನೇದಾಗಿ ನೀವು ಪ್ರಾಬ್ಲಮಲ್ಲಿ ಏನು ನೋಡಬೇಕು ಅಂದರೆ 1/4/2017 ಅವನು ತೊಗೊಳ್ತಾ ಇರೋ ಮಷಿನ್ ಕಾಸ್ಟ್ ಎಷ್ಟು ಅಂದರೆ 8 ಲಕ್ಷದ್ದು ಮಷೀನನ್ನು ತೊಗೊಳ್ತಿದ್ದಾನೆ. ಆದರೆ ಅವನು ಡೌನ್ ಪೇಮೆಂಟ್ ಮಾಡ್ತಿರೋದೆಷ್ಟು 2 ಲಕ್ಷನ ಡೌನ್ ಪೇಮೆಂಟನ್ನು ಮಾಡ್ತಿರೋದು. ಇದನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇವಾಗ 1/4/2017 ಅಂತ ಇಯರಲ್ಲಿ ಹೋಗಿ ನಾನು ಹಾಕೊಂಡ್ಬಿಡ್ತೀನಿ. ಅದಾದಮೇಲೆ ಇನ್ಸ್ಟಾಲ್ಮೆಂಟ್ ಹೋಗಿ ನಾನು 2 ಲಕ್ಷನ ಹಾಕೊಳ್ತೀನಿ. ಇದು ಡೌನ್ ಪೇಮೆಂಟ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲ್ಲ. ಆದ್ದರಿಂದ ಇಂಟ್ರೆಸ್ಟನ್ನು ಖಾಲಿ ಬಿಟ್ಬಿಡೋಣ ನಾವು. ಪ್ರಿನ್ಸಿಪಲ್ ಎಷ್ಟಾಗುತ್ತೆ? 2 ಲಕ್ಷ ಆಗುತ್ತೆ. ಅದಾದಮೇಲೆ ನಾವು ಬ್ಯಾಲೆನ್ಸ್ ಎಷ್ಟು ಅಂತ ಇಲ್ಲಿ ಬರ್ಕೋಬೇಕಾಗುತ್ತೆ, ನೋಡ್ಕೊಳ್ಳಿ. ಮಷಿನ್ದು ಕಾಸ್ಟ್ ಎಷ್ಟು? 8 ಲಕ್ಷ. ಅವ್ನು ಡೌನ್ ಪೇಮೆಂಟ್ ಮಾಡ್ತಿರೋದೆಷ್ಟು? 2 ಲಕ್ಷನ ಡೌನ್ ಪೇಮೆಂಟನ್ನು ಮಾಡ್ತಿದ್ದಾನೆ. 8 ಲಕ್ಷದಲ್ಲಿ ನಾವು 2 ಲಕ್ಷನ ಲೆಸ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ಅಂದರೆ ನಮಗೆ 6 ಲಕ್ಷ ಬರುತ್ತೆ. ಇಲ್ಲಿ 6 ಲಕ್ಷ ಏನಿದೆ ಅಲ್ಲ, ಇದು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಔಟ್ ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಆಗುತ್ತೆ ಇದು 6 ಲಕ್ಷ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಏನಿದೆ ಅಲ್ಲ ಅದನ್ನು ಅವನು ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾನೆ ಅಂತ ಹೇಳಿದ್ದಾರೆ. 3 ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾನೆ ಪ್ರತಿ ವರ್ಷ ಎಂಡಲ್ಲಿ ಅಂತ ಹೇಳಿರೋದು. ಎಷ್ಟು? 2 ಲಕ್ಷನ ಕಟ್ತಿದ್ದಾನೆ ಅವನು. ಇಲ್ಲಿ ಇಂಟ್ರೆಸ್ಟ್ ಎಷ್ಟಂತ ಹೇಳಿದ್ದಾರೆ ಅಂದರೆ 5% ಇಂಟ್ರೆಸ್ಟು. ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ಗೂ ಅಷ್ಟೇ 5% ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿರೋದು. ಇವಾಗ ನೋಡ್ಕೊಳ್ಳಿ, ಇವಾಗ ನಾವು ಅವಾಗಲೇ ಕಂಡು ಹಿಡ್ಕೊಂಡ್ವಿ. ಇದೇನು ಅವನು ಇನ್ಸ್ಟಾಲ್ಮೆಂಟನ್ನು ಕಟ್ತಿದ್ದಾನಲ್ಲ, ಇದರಲ್ಲಿ ಇಂಟ್ರೆಸ್ಟ್ ಏನಿದೆ ಅಲ್ಲ ಇದು ಆ್ಯಡ್ ಆಗಿಲ್ಲ, ಇನ್ಕ್ಲೂಡ್ ಆಗಿಲ್ಲ ಅಂತ ನಾವು ಅವಾಗಲೇ ಕಂಡು ಹಿಡ್ಕೊಂಡ್ವಿ. ಏನು ಇಂಟ್ರೆಸ್ಟ್ ಇದೆ ಅಲ್ಲ ಅದು ಇನ್ಕ್ಲೂಡ್ ಆಗಿಲ್ಲ. ಆದ್ದರಿಂದ ಇದೇನಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಆಗುತ್ತೆ. ಆದ್ದರಿಂದ ಪ್ರಿನ್ಸಿಪಲ್ಗೆ ಹೋಗಿ ನಾನು 2 ಲಕ್ಷನ ಹಾಕೊಳ್ತೀನಿ. ನೋಡ್ಕೊಳ್ಳಿ, ಇಯರಲ್ಲಿ ನಾನು 31/3/2018 ಅಂತ ಡೇಟನ್ನು ಹಾಕೊಂಡಿರೋದು. ಏನಕ್ಕೆ ಅಂದರೆ ಅವನು ಪ್ರತಿ ವರ್ಷ ಎಂಡಲ್ಲಿ ಅಂತ ಹೇಳಿರೋದು. ಅವರು ಪ್ರತಿ ವರ್ಷ ಎಂಡಲ್ಲಿ ಅಂತ ಹೇಳಿರೋದ್ರಿಂದ 31/3/2018 ಇಯರಲ್ಲಿ ಹಾಕೊಂಡಿದ್ದೀನಿ. ಪ್ರಿನ್ಸಿಪಲಲ್ಲಿ ನಾನು 2 ಲಕ್ಷನ ಹಾಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇಂಟ್ರೆಸ್ಟನ್ನು ಕಂಡುಹಿಡಿಬೇಕು. ಇಂಟ್ರೆಸ್ಟನ್ನು ನಾವು ಹೇಗೆ ಕಂಡುಹಿಡಿಬೇಕು ಅಂದರೆ ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಏನು ಬ್ಯಾಲೆನ್ಸ್ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ನಾವು ಇಂಟ್ರೆಸ್ಟನ್ನು ಕಂಡುಹಿಡಿಬೇಕಾಗುತ್ತೆ. 6 ಲಕ್ಷಕ್ಕೆ ನಾವು 5% ಇಂಟ್ರೆಸ್ಟನ್ನು ಮಾಡಿಕೊಂಡ್ರೆ 30,000 ಬರುತ್ತೆ ನಮಗೆ. ಇಂಟ್ರೆಸ್ಟ್ ಎಷ್ಟು ಬಂತು? ಇಲ್ಲಿ 30,000 ಬಂತು. ಅದಾದಮೇಲೆ ನಾವು ಇನ್ಸ್ಟಾಲ್ಮೆಂಟನ್ನು ಕಂಡುಹಿಡಿಬೇಕು ಅಂದರೆ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಅಂದರೆ 2 ಲಕ್ಷನ ಮತ್ತು 30,000ನ ಆ್ಯಡ್ ಮಾಡ್ಕೋಬೇಕು ನಾವು. ಅವಾಗ ಎಷ್ಟು ಬರುತ್ತೆ ನಮಗೆ? 2,30,000 ಬರುತ್ತೆ. 2,30,000 ಏನಿದೆ ಇದು ಇನ್ಸ್ಟಾಲ್ಮೆಂಟ್ ಆಯಿತು. ನಿಮ್ಗೇನಾದರೂ ಅವರು ಇನ್ಸ್ಟಾಲ್ಮೆಂಟ್ ಡೈರೆಕ್ಟಾಗಿ ಕೊಟ್ಟಿದ್ರೆ ಅಂದರೆ ಇಂಟ್ರೆಸ್ಟ್ ಏನಾದರೂ ಇನ್ಕ್ಲೂಡ್ ಆಗಿದ್ರೆ ನೀವೇನು ಮಾಡ್ತೀರಿ ಅಂದರೆ ಅವಾಗ ಪ್ರಿನ್ಸಿಪಲ್ ಅಮೌಂಟ್ ನಿಮಗೆ ಗೊತ್ತಿರಲ್ಲ. ಅವಾಗ ನೀವೇನು ಮಾಡಬೇಕು? ಇನ್ಸ್ಟಾಲ್ಮೆಂಟನ್ನು ಹಾಕೊಳ್ಳಿ, ಇಂಟ್ರೆಸ್ಟನ್ನು ಕಂಡುಹಿಡ್ಕೊಳ್ಳಿ. ಸೇಮ್ ಆವಾಗಲೇ ಹೆಂಗೆ ಕಂಡುಹಿಡ್ಕೊಂಡ್ವಲ್ಲ ಇಂಟ್ರೆಸ್ಟ್ ಅದೇ ರೀತಿಯೇ ಕಂಡುಹಿಡ್ಕೊಳ್ಳಿ. ಅದಾದಮೇಲೆ ಇನ್ಸ್ಟಾಲ್ಮೆಂಟಿಂದ ಇಂಟ್ರೆಸ್ಟನ್ನು ಲೆಸ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಪ್ರಿನ್ಸಿಪಲ್ ಎಷ್ಟು ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಅವರು ಪ್ರಿನ್ಸಿಪಲನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಇನ್ಸ್ಟಾಲ್ಮೆಂಟನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನೋಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟನ್ನು ತೊಗೋಬೇಕು ನೀವು. ಎಷ್ಟು? 2 ಲಕ್ಷ. 2 ಲಕ್ಷನ ಹಾಕೊಳ್ತೀನಿ. ನಮಗೆ ಬ್ಯಾಲೆನ್ಸ್ ಎಷ್ಟು ಉಳಿದಿತ್ತು? 6 ಲಕ್ಷ ಬ್ಯಾಲೆನ್ಸ್ ನಮಗೆ ಉಳಿದಿತ್ತು. 6 ಲಕ್ಷದಲ್ಲಿ 2 ಲಕ್ಷನ ನಾವು ಲೆಸ್ ಮಾಡಿಕೊಂಡ್ರೆ 4 ಲಕ್ಷ ಏನಿದೆ ಅಲ್ಲ ಔಟ್ ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಇಲ್ಲಿ 4 ಲಕ್ಷ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ಇವಾಗ ಮೊದಲನೇ ವರ್ಷದ್ದು ನಾವು ಇನ್ಸ್ಟಾಲ್ಮೆಂಟನ್ನು ತೊಗೊಂಡ್ವಿ. ಇವಾಗ 2ನೇ ವರ್ಷದ ಕಂಡುಹಿಡಿಯೋಣ. 2ನೇ ವರ್ಷದಷ್ಟು 2 ಲಕ್ಷ, ಇಂಟ್ರೆಸ್ಟ್ ಎಷ್ಟು? 5% ಇಂಟ್ರೆಸ್ಟ್ ಇರುತ್ತೆ. ಇವಾಗ ನೋಡ್ಕೊಳ್ಳಿ, 2ನೇ ವರ್ಷದ ಮಾಡ್ಕೊಳ್ತೀನಿ ನಾನು. 31/3/2019 ಇಯರಲ್ಲಿ ಹಾಕೊಳ್ತಿದ್ದೀನಿ ನಾನು. ಏನಕ್ಕೆ ಅಂದರೆ 31/3/2019 ಏನಕ್ಕೆ ತೊಗೊಳ್ತಿರೋದು ಅಂದರೆ ಪ್ರತಿ ವರ್ಷ ಎಂಡಲ್ಲಿ ಅವನು ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಿರೋದು. ಆದ್ದರಿಂದ 31/3/2019 ತೊಗೊಳ್ತಿರೋದು. ಇಲ್ಲಿ ಪ್ರಿನ್ಸಿಪಲ್ ಆಗುತ್ತೆ ಇದು 2 ಲಕ್ಷನ ಹಾಕೊಳ್ತೀನಿ. ಏನಕ್ಕೆ ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಆ್ಯಡ್ ಆಗಿಲ್ಲ. ಆದ್ದರಿಂದ ಇದೇನಾಗುತ್ತೆ? ಪ್ರಿನ್ಸಿಪಲ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಇಂಟ್ರೆಸ್ಟನ್ನು ಕಂಡುಹಿಡಿಬೇಕು. ಇವಾಗ ಔಟ್ ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಏನಿದೆಲ್ಲ ಹೋದ ವರ್ಷ ಎಷ್ಟು ಉಳಿದಿತ್ತು ಅಂತ ನೋಡ್ಕೋಬೇಕು ನಾವು. 4 ಲಕ್ಷ ಉಳಿದಿತ್ತು. 4 ಲಕ್ಷಕ್ಕೆ ನಾವು 5% ಮಾಡಿಕೊಂಡ್ರೆ ಇಂಟ್ರೆಸ್ಟನ್ನು ಎಷ್ಟು ಬರುತ್ತೆ ನಮಗೆ? 20,000 ಬರುತ್ತೆ. 20,000 ಏನಿದೆ ಅಲ್ಲ ಇದು ಇಂಟ್ರೆಸ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು? ಪ್ರಿನ್ಸಿಪಲ್ನ ಮತ್ತು ಇಂಟ್ರೆಸ್ಟನ್ನು ಎರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಎಷ್ಟು ಬರುತ್ತೆ ಇನ್ಸ್ಟಾಲ್ಮೆಂಟು? 2,20,000 ಬರುತ್ತೆ. ಹೇಗೆ ಅಂದರೆ ಪ್ರಿನ್ಸಿಪಲ್ 2 ಲಕ್ಷ ಇದೆ, ಇಂಟ್ರೆಸ್ಟ್ 20,000 ಇದೆ. ಇವೆರಡನ್ನ ಆ್ಯಡ್ ಮಾಡಿಕೊಂಡೆ ನಾನು. ಅವಾಗ ಎಷ್ಟು ಬಂತು ನಮಗೆ? 2,20,000 ಇನ್ಸ್ಟಾಲ್ಮೆಂಟ್ ನಮಗೆ ಬಂತು. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪ್ರಿನ್ಸಿಪಲ್ ಇದೆಲ್ಲ ಅದನ್ನ ನಾನಿಲ್ಲಿ ತೊಗೊಳ್ತೀನಿ 2 ಲಕ್ಷನ. ಹೋದ ವರ್ಷ ಬ್ಯಾಲೆನ್ಸ್ ಎಷ್ಟು ಉಳಿದಿತ್ತು? 4 ಲಕ್ಷ ಉಳಿದಿತ್ತು. 4 ಲಕ್ಷದಲ್ಲಿ ನಾವು 2 ಲಕ್ಷನ ಲೆಸ್ ಮಾಡಿಕೊಂಡ್ರೆ 2 ಲಕ್ಷ ಏನಿದೆಲ್ಲ ಇದು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಈ ವರ್ಷದಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ ಬ್ಯಾಲೆನ್ಸು? 2 ಲಕ್ಷ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಇದು ಇಯರ್ದು ಕೂಡ ನಾವು ಇವಾಗ ತೊಗೊಳ್ಳೋಣ. ಇವಾಗ 2 ಇಯರ್ದು ಮುಗಿಸಿದ್ವಿ ನಾವು, 2 ಇಯರ್ಸ್ದು ಮುಗೀತು ಇವಾಗ ನೆಕ್ಸ್ಟ್ ನಾವು 3ನೇ ವರ್ಷದ್ದು ಇನ್ಸ್ಟಾಲ್ಮೆಂಟನ್ನು ತೊಗೋಬೇಕು. ಎಷ್ಟು? 2 ಲಕ್ಷನೇ ಇರೋದು. ಇಂಟ್ರೆಸ್ಟ್ ಎಷ್ಟು? 5%.
ಇವಾಗ ನೋಡ್ಕೊಳ್ಳಿ, ಇದನ್ನು ಕೂಡ ನಾನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ನಾನು ನಿಮಗೆ. 31/3/2020 ಅಂತ ಹಾಕ್ಕೊಂಡು ಪ್ರಿನ್ಸಿಪಲಲ್ಲಿ ಹೋಗಿ ನಾನು 2 ಲಕ್ಷನ ಹಾಕೊಂಡ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಇಂಟ್ರೆಸ್ಟನ್ನು ಕಂಡುಹಿಡಿಬೇಕು. ಇಂಟ್ರೆಸ್ಟನ್ನು ಯಾವುದಕ್ಕೆ ಕಂಡುಹಿಡಿತೀವಿ ನಾವು, ಹೋದ ವರ್ಷ ಏನು ನಮ್ಮದು ಔಟ್ ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಉಳಿದಿರುತ್ತಲ್ಲ ಅದಕ್ಕೆ ನಾವು ಇಂಟ್ರೆಸ್ಟನ್ನು ಕಂಡುಹಿಡ್ಕೊಳ್ತೀವಿ. ನೋಡ್ಕೊಳ್ಳಿ, 2 ಲಕ್ಷಕ್ಕೆ ನಾವು 5% ಇಂಟ್ರೆಸ್ಟನ್ನು ಮಾಡಿಕೊಂಡ್ರೆ 10,000 ಬರುತ್ತೆ ನಮಗೆ. ಹೋದ ವರ್ಷ ಏನು ಉಳಿದಿತ್ತಲ್ಲ ಔಟ್ ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್, ಇದಕ್ಕೆ ನಾನು ಇಂಟ್ರೆಸ್ಟನ್ನು ಕಂಡು ಹಿಡ್ಕೊಂಡಿರೋದು. ಇದು ನಿಮಗೆ ನೀಟಾಗಿ ಗೊತ್ತಿರಲಿ. ಎಲ್ಲರೂ ಏನು ಮಾಡಿಬಿಡ್ತಾರೆ ಅಂದರೆ ಇನ್ಸ್ಟಾಲ್ಮೆಂಟ್ಗೆ ಇಂಟ್ರೆಸ್ಟನ್ನು ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಏನಾದರೂ ನೀವು ಮಾಡಿಕೊಂಡ್ರೆ ಆ ಲೆಕ್ಕನೇ ತಪ್ಪಾಗ್ಬಿಡುತ್ತೆ ನಿಮ್ಮದು. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಔಟ್ ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಏನಿರುತ್ತಲ್ಲ ಅದಕ್ಕೆ ನೀವು ಇಂಟ್ರೆಸ್ಟನ್ನು ಕಂಡು ಹಿಡ್ಕೋಬೇಕು. 2 ಲಕ್ಷಕ್ಕೆ ನಾವು 5% ಮಾಡಿಕೊಂಡ್ರೆ 10,000 ನಮಗೆ ಇಂಟ್ರೆಸ್ಟ್ ಬರುತ್ತೆ ಇಲ್ಲಿ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು, ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಎರಡನ್ನೇ ಆ್ಯಡ್ ಮಾಡ್ಕೋಬೇಕು. ಅವಾಗ ಎಷ್ಟು ಬರುತ್ತೆ ನಮಗೆ, 2,10,000 ಬರುತ್ತೆ. 2,10,000 ಏನಿದೆ ಇದು ಇನ್ಸ್ಟಾಲ್ಮೆಂಟ್ ಆಗುತ್ತೆ. ಇದು ಹೇಗೆ ಬಂತು ಅಂದರೆ ಇಂಟ್ರೆಸ್ಟ್ 10,000 ಇದೆ, ಪ್ರಿನ್ಸಿಪಲ್ 2 ಲಕ್ಷ ಇದೆ. ಇವೆರಡನ್ನ ಆ್ಯಡ್ ಮಾಡಿಕೊಂಡೆ 2,10,000 ಬಂತು ನಮಗೆ. ಅದಾದಮೇಲೆ ನೆಕ್ಸ್ಟ್ ಇಯರ್ದು ನಾವು ಇವಾಗ ಬ್ಯಾಲೆನ್ಸ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ನೆಕ್ಸ್ಟ್ ಇಯರ್ದು ನಾನು ಬ್ಯಾಲೆನ್ಸ್ ಮಾಡ್ಕೊಡ್ತೀನಿ. 2 ಲಕ್ಷ ಹೋದ ವರ್ಷ ಬ್ಯಾಲೆನ್ಸ್ ಉಳಿದಿತ್ತು, ಈ ವರ್ಷದ್ದು ಪ್ರಿನ್ಸಿಪಲ್ ಇರೋದೆಷ್ಟು 2 ಲಕ್ಷ, ಅದನ್ನು ತೊಗೊಂಡೆ ನಾನು. ಇವಾಗ 0 ಬರುತ್ತೆ. ಔಟ್ ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಏನಿದೆಲ್ಲ ಇದು 0 ಬರುತ್ತೆ. ನೀವು ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟನ್ನು ಏನನ್ನು ಗಮನಿಸಬೇಕು ಅಂದರೆ, ಅವ್ರು ಏನಾದರೂ ಇನ್ಸ್ಟಾಲ್ಮೆಂಟನ್ನು ಕೊಟ್ಟರು ಅಂತ ಇಟ್ಕೊಳ್ಳಿ. ಇವಾಗ ಲಾಸ್ಟ್ ಇಯರಲ್ಲಿ ಮಾತ್ರನೇ ಇದು ಈ ರೀತಿ ಮಾಡ್ಕೋಬೇಕು ನೀವು. ಲಾಸ್ಟ್ ಇಯರಲ್ಲಿ ಅವ್ರು ಏನಾದರೂ ಇನ್ಸ್ಟಾಲ್ಮೆಂಟನ್ನು ಪ್ರಾಬ್ಲಮಲ್ಲಿ ಕೊಟ್ಬಿಟ್ಟಿದ್ರೆ ಅಂದರೆ, ಅವ್ರು ಏನು ಇನ್ಸ್ಟಾಲ್ಮೆಂಟ್ನ ಕಟ್ಟಿದ್ದಾರೆ ಅದರಲ್ಲಿ ಇಂಟ್ರೆಸ್ಟ್ ಏನಾದರೂ ಇನ್ಕ್ಲೂಡ್ ಆಗಿದ್ದರೆ ಅವಾಗ ನೀವು ಏನು ಮಾಡ್ಕೋಬೇಕು ಅಂದರೆ, ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಏನಿದೆಲ್ಲ ಅದನ್ನ ನೀವು ಪ್ರಿನ್ಸಿಪಲ್ ಅಂತ ತೊಗೊಂಬಿಡಿ. ಪ್ರಿನ್ಸಿಪಲ್ ಅಂತ ತೊಗೊಂಡು ಇನ್ಸ್ಟಾಲ್ಮೆಂಟ್ ಅವರೇ ಕೊಟ್ಟಿರ್ತಾರೆ ಅದನ್ನ ತೊಗೊಂಬಿಡಿ ನೀವು. ಇವೆರಡಕ್ಕೂ ಏನು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತಲ್ಲ ಅದನ್ನು ನೀವು ಇಂಟ್ರೆಸ್ಟ್ ಅಂತ ತೊಗೋಬೇಕಾಗುತ್ತೆ. ಇಲ್ಲಿ ಅವರು ಪ್ರಿನ್ಸಿಪಲನ್ನು ಕೊಟ್ಟಿರೋದ್ರಿಂದ ನಾನು ಏನು ಮಾಡಿಕೊಂಡೆ, ಇಲ್ಲೂ ಕೂಡ ಅಷ್ಟೇ ಹೋದ ವರ್ಷದ ಏನು ಬ್ಯಾಲೆನ್ಸ್ ಇತ್ತಲ್ಲ ಔಟ್ ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಏನಿತ್ತಲ್ಲ ಅದಕ್ಕೆ ನಾನು 5% ಇಂಟ್ರೆಸ್ಟನ್ನು ಮಾಡಿಕೊಂಡೆ, 10,000 ಬಂತು. ಈ ರೀತಿ ನಾನು ಲಾಸ್ಟ್ ಇಯರ್ ಮಾಡಿಕೊಂಡೆ. ಆದರೆ ಏನಾದರೂ ಅವರು ಇನ್ಸ್ಟಾಲ್ಮೆಂಟನ್ನು ಕೊಟ್ಬಿಟ್ರೆ ಡೈರೆಕ್ಟಾಗಿ, ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದ್ದರೆ ನೀವು ಡೈರೆಕ್ಟಾಗಿ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಅಂದರೆ ಲಾಸ್ಟ್ ಇಯರಲ್ಲಿ ಅದೇನಿದೆಲ್ಲ 0ನೇ ಬರಬೇಕು, ನಿಮಗೆ ಖಾಲಿ ಆಗಿಬಿಡ್ಬೇಕು ಅದು ಪೂರ್ತಿಯಾಗಿ. ಆದ್ರಿಂದನೇ ನೀವು ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಇವಾಗ ಏನು ಮಾಡ್ಕೊಳ್ಳೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಇದೆಲ್ಲವನ್ನು ಟೋಟಲ್ ಮಾಡ್ಕೋಬೇಕು. ಇನ್ಸ್ಟಾಲ್ಮೆಂಟನ್ನು ಎಲ್ಲನೂ ಆ್ಯಡ್ ಮಾಡಿಕೊಂಡು ನಮಗೆ 8,60,000 ಟೋಟಲ್ ಬರುತ್ತೆ. ಇಂಟ್ರೆಸ್ಟ್ ಎಲ್ಲವನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ನಮಗೆ 60,000 ಬರುತ್ತೆ. ಪ್ರಿನ್ಸಿಪಲ್ ಎಲ್ಲವನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ 8 ಲಕ್ಷ ಟೋಟಲ್ ಬರುತ್ತೆ. ಇವಾಗ ನೀವು ಮಾಡಿರುವಂಥ ಲೆಕ್ಕ ಸರಿ ಇದೆನೋ ತಪ್ಪಿದೆನೋ ಅಂತ ಹೇಗೆ ಕಂಡುಹಿಡಿಬೇಕು ಅಂದರೆ, ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಏನಿದೆ ಅಲ್ಲ ಇವೆರಡನ್ನೇ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು 60,000 ಮತ್ತು 8 ಲಕ್ಷ ಆ್ಯಡ್ ಮಾಡಿಕೊಂಡ್ರೆ ನಮಗೆ 8,60,000 ಬರ್ತಿದೆ. ಅಂದರೆ ಇನ್ಸ್ಟಾಲ್ಮೆಂಟ್ ಎಷ್ಟಿದೆಯಲ್ಲ ಅಷ್ಟೇ ಬರಬೇಕು ನಿಮಗೆ. ಆವಾಗ ನೀವು ಮಾಡಿರುವಂಥ ಲೆಕ್ಕ ಏನಿದೆ ಅಲ್ಲ ಇದು ಸರಿಯಾಗಿದೆ ಅಂತ ಅರ್ಥ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೊಳ್ಳೋಣ ಅಂದರೆ, ನೆಕ್ಸ್ಟ್ ಇವಾಗ ನಾವು ಡೆಪ್ರಿಷಿಯೇಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಪ್ರಾಬ್ಲಮಲ್ಲಿ ಅವರು 10% ಡೆಪ್ರಿಷಿಯೇಷನ್ ಅಂತ ಕೊಟ್ಟಿರೋದು, ಮತ್ತು ಪ್ರಾಬ್ಲಮಲ್ಲಿ ಅವರು ಯಾವ ಮೆಥಡಲ್ಲಿ ಡೆಪ್ರಿಷಿಯೇಷನ್ ಮಾಡಿ ಅಂತ ಹೇಳಿದಾರಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ನೋಡ್ಕೋಬೇಕು. ಇಲ್ಲಿ ಅವರು ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡಲ್ಲಿ ಡೆಪ್ರಿಷಿಯೇಷನ್ ಮಾಡಿ ಅಂತ ಹೇಳಿರೋದು. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ ಡೆಪ್ರಿಷಿಯೇಷನ್ 10% ಅಂತ ಹಾಕೊಳ್ತೀನಿ. ಮತ್ತು ಮೊದಲನೇ ವರ್ಷಕ್ಕೆ ಯಾವುದೇ ರೀತಿ ಡೆಪ್ರಿಷಿಯೇಷನ್ ಬರಲ್ಲ. ಏನಕ್ಕೆ ಅಂದರೆ ನಾವು ಅದೇ ವರ್ಷನೇ ಅಸೆಟನ್ನು ತೊಗೊಂಬಂದಿರೋದ್ರಿಂದ ಯಾವುದೇ ರೀತಿ ಡೆಪ್ರಿಷಿಯೇಷನ್ ಬರಲ್ಲ. ಆದ್ರಿಂದ ಖಾಲಿ ಬಿಟ್ಟುಬಿಡಿ ಅದನ್ನು. ಅಂದರೆ ನಾವು ಅಸೆಟನ್ನು ಬಲ್ಕೇನೆ ಮಾಡಿಲ್ಲ, ಹಾಗಂದರೆ ಡೆಪ್ರಿಷಿಯೇಷನ್ ಹೇಗಾಗುತ್ತೆ, ಆದ್ರಿಂದ ಅದನ್ನ ಖಾಲಿ ಬಿಟ್ಬಿಡಿ. ಮತ್ತು ಅದೇ ವರ್ಷ ಎಂಡಲ್ಲಿ ನೋಡ್ಕೊಳ್ಳಿ, 31/3/2018 ಅದೇ ವರ್ಷ ಎಂಡಲ್ಲಿ ನಾನು ಡೆಪ್ರಿಷಿಯೇಷನ್ ಮಾಡ್ಕೊಳ್ತೀನಿ. ಡೆಪ್ರಿಷಿಯೇಷನ್ ಮಾಡ್ಕೊಳ್ಳುವಾಗ ಯಾವಾಗ್ಲೂ ಅಷ್ಟೇ ನೀವು ಅಸೆಟ್ದು ಏನು ಕಾಸ್ಟ್ ಇರುತ್ತಲ್ಲ ಅದಕ್ಕೆ ನೀವು ಡೆಪ್ರಿಷಿಯೇಷನನ್ನು ಮಾಡ್ಕೋಬೇಕು. ಇಲ್ಲಿ ಅಸೆಟ್ದು ಕಾಸ್ಟ್ ಎಷ್ಟಿರೋದು 8 ಲಕ್ಷ ಇರೋದು, 8 ಲಕ್ಷಕ್ಕೆ ನಾನು ಡೆಪ್ರಿಷಿಯೇಷನ್ ಮಾಡ್ಕೊಳ್ತೀನಿ. 8 ಲಕ್ಷಕ್ಕೆ ನಾವು 10% ಡೆಪ್ರಿಷಿಯೇಷನ್ ಮಾಡಿಕೊಂಡ್ರೆ 80,000 ನಮಗೆ ಬರುತ್ತೆ. ಅದಾದಮೇಲೆ ನಾವು ಏನು ಮಾಡ್ಕೋಬೇಕು ಅಂದರೆ 8 ಲಕ್ಷದಲ್ಲಿ 80,000ನ ಲೆಸ್ ಮಾಡಿಕೊಂಡ್ರೆ ನಾವು 7,20,000 ಬರುತ್ತೆ. ಈ ರೀತಿ ನಾನು ಏನಕ್ಕೆ ಮಾಡ್ಕೊಳ್ತಿರೋದು ಅಂದರೆ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡಲ್ಲಿ ನಾವು ಡೆಪ್ರಿಷಿಯೇಷನನ್ನು ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ವರ್ಷ ನೋಡ್ಕೊಳ್ಳಿ, ನೆಕ್ಸ್ಟ್ ವರ್ಷ ಇವಾಗ ನಾವು ಯಾವ ರೀತಿ ಡೆಪ್ರಿಷಿಯೇಷನನ್ನು ಮಾಡ್ತೀವಿ ಅಂದರೆ, ನೆಕ್ಸ್ಟ್ ವರ್ಷ ಇವಾಗ ನಾವು 7,20,000ಕ್ಕೆ 10% ಡೆಪ್ರಿಷಿಯೇಷನನ್ನು ಮಾಡ್ಕೋಬೇಕು. ಅವಾಗ ಎಷ್ಟು ಬರುತ್ತೆ ನಮಗೆ 72,000 ಬರುತ್ತೆ. ಅದಾದಮೇಲೆ ನೋಡ್ಕೊಳ್ಳಿ, 7,20,000ದಲ್ಲಿ ನಾವು 72,000ನ ಲೆಸ್ ಮಾಡಿಕೊಂಡ್ರೆ 6,48,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ವರ್ಷದ ಡೆಪ್ರಿಷಿಯೇಷನ್ ನೋಡ್ಕೊಳ್ಳಿ ಮಾಡ್ಕೊಳ್ತೀನಿ ನಾನು. 6,48,000ಕ್ಕೆ ನಾವು 10% ಡೆಪ್ರಿಷಿಯೇಷನನ್ನು ಮಾಡಿಕೊಂಡ್ರೆ 64,800 ಬರುತ್ತೆ ನಮಗೆ. ಅದಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ಕೋಬೇಕು ಅಂದರೆ ಲೆಡ್ಜರ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ.
ನಾವು ಲೆಡ್ಜರ್ ಅಕೌಂಟನ್ನು ಮಾಡ್ಕೊಳ್ಳುವಾಗ ಮೊದಲನೇದಾಗಿ ನಾವು ಅಸೆಟ್ ಅಕೌಂಟನ್ನು ಮಾಡ್ಕೋಬೇಕು. ಅಸೆಟ್ ಅಕೌಂಟನ್ನು ನಾವು ಮಷಿನ್ ಅಕೌಂಟ್ ಅಂತ ಕೂಡ ಕರಿತೀವಿ. ಇದರದ್ದು ಫಾರ್ಮೆಟ್ ನೋಡ್ಕೊಳ್ಳಿ. ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ಗಳು ಬರುತ್ತೆ. ನಾವು ಡೆಬಿಟ್ ಸೈಡ್ ಏನೇನನ್ನು ತೊಗೊಳ್ತೀವಿ ಅಂದರೆ ಅಸೆಟ್ ಏನಾದರೂ ಇನ್ಕ್ರೀಸ್ ಆದರೆ ಅದನ್ನು ನಾವು ಡೆಬಿಟ್ ಸೈಡ್ ತೊಗೊಳ್ತೀವಿ. ಕ್ರೆಡಿಟ್ ಸೈಡ್ ನಾವು ಅಸೆಟ್ ಏನಾದರೂ ಡಿಕ್ರೀಸ್ ಆದರೆ ನಾವು ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಇವಾಗ ಫಸ್ಟ್ ನಾವು ಏನು ಮಾಡೋಣ ಅಂದರೆ 1/4/2017 ನಾವು ಡೌನ್ ಪೇಮೆಂಟನ್ನು ಮಾಡಿದ್ವಿ. ಅದನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಪ್ರಿನ್ಸಿಪಲ್ ಎಷ್ಟು 2 ಲಕ್ಷ ಇರೋದು, ಇದನ್ನು ನಾನು ಇವಾಗ ತೊಗೊಳ್ತೀನಿ. ಇವಾಗ ನೋಡ್ಕೊಳ್ಳಿ, ಇದನ್ನು ನಾನು ಇವಾಗ ತೊಗೊಳ್ತಾ ಇದ್ದೀನಿ. 1/4/2017 ಅಂತ ಹಾಕ್ಕೊಂಡು ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಹಾಕ್ಕೊಂಡು 2 ಲಕ್ಷನ ಅಮೌಂಟಲ್ಲಿ ಹೋಗಿ ನಾನು ಹಾಕೊಂಡ್ಬಿಡ್ತೀನಿ. ಅದಾದಮೇಲೆ ಅದೇ ವರ್ಷ ಎಂಡಲ್ಲಿ ನಾವು ಇನ್ಸ್ಟಾಲ್ಮೆಂಟ್ ಕೂಡ ಕಟ್ಟಿದ್ವಿ. ಎಷ್ಟು ಪ್ರಿನ್ಸಿಪಲ್ ನೋಡ್ಕೊಳ್ಳಿ 2 ಲಕ್ಷ. 31/3/2018 ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಿದ್ವಿ ನಾವು 2 ಲಕ್ಷ. ಪ್ರಿನ್ಸಿಪಲ್ನ ತೊಗೊಳ್ತಾ ಇರೋದು, ಇದು ನಿಮಗೆ ನೀಟಾಗಿ ಗೊತ್ತಿರಲಿ. ಇವಾಗ ನೋಡ್ಕೊಳ್ಳಿ 31/3/2018 ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಹಾಕ್ಕೊಂಡು 2 ಲಕ್ಷನ ಹಾಕೊಳ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ 31/3/2018 ಡೆಪ್ರಿಷಿಯೇಷನ್ ಎಷ್ಟು ಬಂದಿತ್ತು ನಮಗೆ 80,000 ಬಂದಿತ್ತು. ಇದೇನು ಮೊದಲನೇ ವರ್ಷದ ಎಂಡಲ್ಲಿ ನಾವು ಡೆಪ್ರಿಷಿಯೇಷನ್ ಮಾಡ್ಕೊಂಡಿದ್ವಲ್ಲ, ಅದಿದು 80,000 ಬಂದಿತ್ತು ನಮಗೆ. ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. 31/3/2018 ಬೈ ಡೆಪ್ರಿಷಿಯೇಷನ್ ಅಕೌಂಟ್ ಅಂತ ಹಾಕ್ಕೊಂಡು 80,000ನ ಹಾಕೊಳ್ತೀನಿ ನಾನು. ಅದಾದಮೇಲೆ ಇವಾಗ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಂಬಿಡಿ. ಅವಾಗ ಯಾವ ಕಡೆ ಸೈಡ್ ಜಾಸ್ತಿ ಇರುತ್ತಲ್ಲ ಅದನ್ನ ನೀವು ಎರಡು ಕಡೆನೂ ಹಾಕೋಬೇಕು. ಇವಾಗ ಡೆಬಿಟ್ ಸೈಡ್ ನಮಗೆ ಜಾಸ್ತಿ ಬರ್ತಿದೆ, 4 ಲಕ್ಷ ಬರ್ತಿದೆ. ಆದ್ದರಿಂದ ನಾನು ಕ್ರೆಡಿಟ್ ಸೈಡ್ ಕೂಡ 4 ಲಕ್ಷನ ಹಾಕೊಳ್ತೀನಿ. ಇವಾಗ ಕ್ರೆಡಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ 31/3/2018 ಅಂತ ಹಾಕ್ಕೊಂಡು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡು 3,20,000ನ ನಾವಿಲ್ಲಿ ಹಾಕ್ಕೊಂಡ್ರೆ ಕ್ರೆಡಿಟ್ ಸೈಡ್ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು 31/3/2018 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬಂದಿತ್ತಲ್ಲ 3,20,000, ಇದನ್ನು ನಾವು ಇವಾಗ ನೆಕ್ಸ್ಟ್ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸನ್ನು ಮಾಡ್ಕೋಬೇಕು. ನಾವು 1/4/2018 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹಾಕ್ಕೊಂಡು 3,20,000ನ ಹಾಕೊಳ್ತೀನಿ ನಾನು. ಅದಾದಮೇಲೆ 31/3/2019 ಅಂದರೆ ಇದು ಎರಡನೇ ಇನ್ಸ್ಟಾಲ್ಮೆಂಟ್ ಏನನ್ನ ಕಟ್ಟಿದ್ವಲ್ಲ ಇಯರ್ ಎಂಡಲ್ಲಿ, ಅದಿದು 31/3/2019 ನೋಡ್ಕೊಳ್ಳಿ. ಪ್ರಿನ್ಸಿಪಲ್ ಎಷ್ಟಿದೆ 2 ಲಕ್ಷ ಇದೆ. ನಾನಿಲ್ಲಿ ಪ್ರಿನ್ಸಿಪಲನ್ನು ತೊಗೊಳ್ತಾ ಇರೋದು 2 ಲಕ್ಷನ ತೊಗೊಳ್ತಾ ಇದ್ದೀನಿ. ಇವಾಗ ನೋಡ್ಕೊಳ್ಳಿ 31/3/2019 ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಹಾಕ್ಕೊಂಡು ಅಮೌಂಟ್ ಸೈಡು 2 ಲಕ್ಷನ ಹಾಕೊಂಡ್ಬಿಡ್ತೀನಿ. ಅದಾದಮೇಲೆ 31/3/2019 ಡೆಪ್ರಿಷಿಯೇಷನ್ ಎಷ್ಟು ಬಂದಿತ್ತು ಅಂತ ನೋಡ್ಕೊಳ್ಳಿ. 72,000 ಡೆಪ್ರಿಷಿಯೇಷನ್ ಬಂದಿತ್ತು, ಅದನ್ನು ನಾನಿಲ್ಲಿ ತೊಗೊಳ್ತೀನಿ. 31/3/2019 ಬೈ ಡೆಪ್ರಿಷಿಯೇಷನ್ ಅಕೌಂಟ್ ಅಂತ ಹಾಕ್ಕೊಂಡು 72,000ನ ಹಾಕೊಳ್ತೀನಿ ನಾನು. ಅದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೋಬೇಕು. ನಮಗೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತಿದೆ, ಎಷ್ಟು ಅಂದರೆ 5,20,000 ಬರ್ತಿದೆ. ಅದನ್ನ ನಾನು ಕ್ರೆಡಿಟ್ ಸೈಡ್ ಕೂಡ ಹಾಕೊಂಡ್ಬಿಡ್ತೀನಿ. 5,20,000ನ ನಾನು ಕ್ರೆಡಿಟ್ ಸೈಡ್ ಕೂಡ ಹಾಕೊಳ್ತೀನಿ. ಇವಾಗ ಕ್ರೆಡಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗಬೇಕು. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ 31/3/2019 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡು 4,48,000ನ ನಾವಿಲ್ಲಿ ಹಾಕೊಂಡ್ರೆ ಕ್ರೆಡಿಟ್ ಸೈಡ್ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ಇಲ್ಲಿ 31/3/2019 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,48,000 ಏನು ಬಂದಿತ್ತಲ್ಲ, ಇದನ್ನು ನಾವು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ನೋಡ್ಕೊಳ್ಳಿ 1/4/2019 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹಾಕ್ಕೊಂಡು 4,48,000ನ ನಾನು ಇಲ್ಲಿ ಹಾಕೊಳ್ತೀನಿ. ಅದಾದಮೇಲೆ ಲಾಸ್ಟ್ ಇಯರಲ್ಲಿ ನಾವೇನು ಇನ್ಸ್ಟಾಲ್ಮೆಂಟನ್ನು ಕಟ್ಟಿದ್ವಲ್ಲ ಅದನ್ನು ನಾವಿಲ್ಲಿ ತೊಗೋಬೇಕು. ಇಲ್ಲಿ ಪ್ರಿನ್ಸಿಪಲನ್ನು ತೊಗೊಳ್ತಾ ಇದ್ದೀನಿ ನಾನು. 31/3/2020 2 ಲಕ್ಷ ಪ್ರಿನ್ಸಿಪಲ್ ನಮಗೆ ಬಂದಿತ್ತಲ್ಲ, ಅದನ್ನ ನಾನಿಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ 31/3/2020 ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಹಾಕ್ಕೊಂಡು 2 ಲಕ್ಷನ ನಾವಿಲ್ಲಿ ಹಾಕೋಬೇಕು. ಅದಾದಮೇಲೆ ಡೆಪ್ರಿಷಿಯೇಷನ್ ಆ ವರ್ಷದಲ್ಲಿ ಎಷ್ಟು ಬಂದಿತ್ತು ಅಂತ ನೋಡ್ಕೊಳ್ಳಿ. ಲಾಸ್ಟ್ ಇಯರಲ್ಲಿ ಡೆಪ್ರಿಷಿಯೇಷನ್ ಎಷ್ಟು ಬಂದಿತ್ತು ಅಂತ ನೋಡ್ಕೊಳ್ಳೋಣ. ಇವಾಗ 31/3/2020 ಡೆಪ್ರಿಷಿಯೇಷನ್ನು 64,800 ಬಂದಿತ್ತು. ಅದನ್ನು ನಾವು ಇವಾಗ ತೊಗೋಬೇಕು. 31/3/2020 ಬೈ ಡೆಪ್ರಿಷಿಯೇಷನ್ ಅಕೌಂಟ್ ಅಂತ ಹಾಕ್ಕೊಂಡು 64,800ನ ನಾನಿಲ್ಲಿ ಹಾಕೊಳ್ತೀನಿ. ಅದಾದಮೇಲೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಂಡ್ರೆ ಡೆಬಿಟ್ ಸೈಡ್ ನಮಗೆ ಜಾಸ್ತಿ ಬರ್ತಿದೆ. ಎಷ್ಟು ಅಂದರೆ 6,48,000 ಬರ್ತಿದೆ. ಇವಾಗ ನಾವು ಅದನ್ನು ಕ್ರೆಡಿಟ್ ಸೈಡ್ ಹೋಗಿ ನಾನು ಟೋಟಲಲ್ಲಿ ಹಾಕೊಳ್ತೀನಿ. 6,48,000ನ ಕ್ರೆಡಿಟ್ ಸೈಡ್ ಕೂಡ ಹಾಕೊಳ್ತೀನಿ ನಾನು. ಇವಾಗ ಕ್ರೆಡಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ 31/3/2020 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡು 5,83,200ನ ಹಾಕ್ಕೊಂಡ್ರೆ ಕ್ರೆಡಿಟ್ ಸೈಡ್ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನಾವು ಅಸೆಟ್ ಅಕೌಂಟನ್ನು ಮಾಡ್ಕೊಂಡ್ವಿ.
ನೆಕ್ಸ್ಟ್ ಇವಾಗ ನಾವು ಹೈಯರ್ ವೆಂಡರ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಹೈಯರ್ ವೆಂಡರ್ ಅಕೌಂಟ್ದು ಫಸ್ಟು ಫಾರ್ಮೇಟನ್ನು ನೋಡ್ಕೊಳ್ಳೋಣ ನಾವು. ಡೇಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಇಷ್ಟು ಕಾಲಮ್ಗಳು ಬರುತ್ತೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡು. ಹೈಯರ್ ವೆಂಡರ್ ಅಕೌಂಟ್ ಏನಿದೆ ಇದು ಹೈಯರ್ ವೆಂಡರ್ ಮೇಂಟೈನ್ ಮಾಡುವಂಥ ಅಕೌಂಟ್. ಇಲ್ಲಿ ಹೈಯರ್ ಪರ್ಚೇಸರ್ ಇದಾನಲ್ಲ ಅವನು ಕ್ರೆಡಿಟರ್ ಆಗ್ತಾನೆ, ಆದ್ದರಿಂದ ಇದು ಲಯಾಬಿಲಿಟಿ ಅಕೌಂಟ್ ಆಗುತ್ತೆ. ಇಲ್ಲಿ ಲಯಾಬಿಲಿಟಿ ಏನಾದರೂ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್ ಬರುತ್ತೆ, ಲಯಾಬಿಲಿಟಿ ಏನಾದರೂ ಇನ್ಕ್ರೀಸ್ ಆದರೆ ಅದು ಕ್ರೆಡಿಟ್ ಸೈಡ್ ಬರುತ್ತೆ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಇಲ್ಲಿ ನಾವು ಇನ್ಸ್ಟಾಲ್ಮೆಂಟನ್ನು ತೊಗೊಳ್ತೀವಿ. ಇಲ್ಲಿ ನಾನು ಏನು ಮಾಡ್ತೀನಿ, ಇನ್ಸ್ಟಾಲ್ಮೆಂಟನ್ನು ತೊಗೊಳ್ತೀನಿ. 1/4/2017 2 ಲಕ್ಷ ಇದೇನಿದೆಲ್ಲ ಇದು ಡೌನ್ ಪೇಮೆಂಟ್ ಮಾಡಿದ್ದು ನಾವು, ಅದನ್ನು ನಾನು ಇವಾಗ ತೊಗೊಳ್ತಾ ಇದ್ದೀನಿ. 1/4/2017 ಅಂತ ಹಾಕ್ಕೊಂಡು ಟು ಕ್ಯಾಶ್ ಅಕೌಂಟ್ ಅಂತ ಹಾಕ್ಕೊಂಡು 2 ಲಕ್ಷನ ಹಾಕೊಳ್ತೀನಿ ನಾನು. ಅದಾದಮೇಲೆ ಅದೇ ವರ್ಷ ಎಂಡಲ್ಲಿ ನಾವು ಮೊದಲನೇ ಇನ್ಸ್ಟಾಲ್ಮೆಂಟನ್ನು ಕಟ್ಟಿದ್ವಿ, ಅದನ್ನ ಇವಾಗ ತೊಗೊಳ್ಳೋಣ. 31/3/2018 2,30,000 ಇನ್ಸ್ಟಾಲ್ಮೆಂಟ್ ಬಂದಿದ್ದು ನಮಗೆ, ಅದನ್ನ ನಾನು ಇವಾಗ ತೊಗೊಳ್ತೀನಿ. 31/3/2018 ಅಂತ ಹಾಕ್ಕೊಂಡು ಟು ಕ್ಯಾಶ್ ಅಕೌಂಟ್ ಅಂತ ಹಾಕ್ಕೊಂಡು 2,30,000 ಹಾಕೊಳ್ತೀನಿ ನಾನು. ಅದಾದಮೇಲೆ ಅಸೆಟ್ ಅಕೌಂಟಲ್ಲಿ ನೀವು ನೋಡಬೇಕು, ಇಲ್ಲಿ ಡೆಬಿಟ್ ಸೈಡ್ ಇದೆ, ಅದು ವೆಂಡರ್ ಅಕೌಂಟಲ್ಲಿ ಏನಾಗುತ್ತೆ ಕ್ರೆಡಿಟ್ ಸೈಡ್ ಬರುತ್ತೆ. ಇವಾಗ ನೋಡ್ಕೊಳ್ಳಿ, ಇಲ್ಲೇನಿದೆ 1/4/2017 ಟು ಹೈಯರ್ ವೆಂಡರ್ ಅಕೌಂಟ್ ಎಷ್ಟು 2 ಲಕ್ಷ, 31/3/2018 ಟು ಹೈಯರ್ ವೆಂಡರ್ ಅಕೌಂಟ್ ಎಷ್ಟು 2 ಲಕ್ಷ. ಇದನ್ನು ನಾನು ಇವಾಗ ತೊಗೊಳ್ತೀನಿ. 1/4/2017 ಬೈ ಅಸೆಟ್ ಅಕೌಂಟ್ ಅಂತ ಹಾಕ್ಕೊಂಡು 2 ಲಕ್ಷ ಹಾಕೊಳ್ತೀನಿ. 31/3/2018 ಬೈ ಅಸೆಟ್ ಅಕೌಂಟ್ ಅಂತ ಹಾಕ್ಕೊಂಡು 2 ಲಕ್ಷನ ಹಾಕೊಳ್ತೀನಿ. ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ, ಅದು ಅಸೆಟ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇತ್ತು, ಇಲ್ಲಿ ಕ್ರೆಡಿಟ್ ಸೈಡ್ ಬಂದಿದೆ. ಇದು ನೀವು ಇಂಪಾರ್ಟೆಂಟಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ 31/3/2018 ಇಂಟ್ರೆಸ್ಟ್ ಎಷ್ಟು ಬಂದಿತ್ತು ಅಂದರೆ 30,000, ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. 31/3/2018 ಬೈ ಇಂಟ್ರೆಸ್ಟ್ ಅಕೌಂಟ್ ಅಂತ ಹಾಕ್ಕೊಂಡು 30,000ನ ಹಾಕೊಳ್ತೀನಿ. ಇವಾಗ ನಾವು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡಿಕೊಂಡ್ರೆ ಒಂದೇ ರೀತಿ ಬರ್ತಿದೆ ನಮಗೆ. 4,30,000 4,30,000 ಬರ್ತಿದೆ. ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೊಳ್ಳೋಣ ಅಂದರೆ, ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, 31/3/2019 ಇನ್ಸ್ಟಾಲ್ಮೆಂಟನ್ನು ತೊಗೊಳ್ತೀನಿ ನಾನು 2,20,000. ಇವಾಗ ನೋಡ್ಕೊಳ್ಳಿ, 31/3/2019 ಟು ಕ್ಯಾಶ್ ಅಕೌಂಟ್ ಅಂತ ಹಾಕ್ಕೊಂಡು 2,20,000ನ ಹಾಕ್ಕೊಳ್ತೀನಿ ನಾನು. ಅದಾದಮೇಲೆ ಅಸೆಟ್ ಅಕೌಂಟಲ್ಲಿ ನೋಡ್ಕೊಳ್ಳಿ, 31/3/2019 ಟು ಹೈಯರ್ ವೆಂಡರ್ ಅಕೌಂಟ್ 2 ಲಕ್ಷನ ತೊಗೊಳ್ತೀನಿ ನಾನು. 31/3/2019 ಬೈ ಅಸೆಟ್ ಅಕೌಂಟ್ ಅಂತ ಹಾಕ್ಕೊಂಡು 2 ಲಕ್ಷನ ನಾನು ಅಮೌಂಟ್ ಸೈಡ್ ಹೋಗಿ ಹಾಕೊಳ್ತೀನಿ. ಅದಾದಮೇಲೆ ಇಂಟ್ರೆಸ್ಟ್ ಎಷ್ಟು ಬಂದಿತ್ತು ಅಂತ ನೋಡ್ಕೊಳ್ಳಿ. 31/3/2019 ಇಂಟ್ರೆಸ್ಟು 20,000 ಬಂದಿತ್ತು, ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. 31/3/2019 ಅಂತ ಹಾಕ್ಕೊಂಡು ಬೈ ಇಂಟ್ರೆಸ್ಟ್ ಅಕೌಂಟ್ ಅಂತ ಹಾಕ್ಕೊಂಡು 20,000ನ ನಾವು ಹಾಕೋಬೇಕು. ಇವಾಗ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡಿಕೊಂಡ್ರೆ ಒಂದೇ ರೀತಿ ಬರ್ತಿದೆ. 2,20,000 2,20,000 ಬರ್ತಿದೆ. ಅದಾದಮೇಲೆ ನೋಡ್ಕೊಳ್ಳಿ, ಲಾಸ್ಟ್ ಇಯರ್ದು 31/3/2020 ಇನ್ಸ್ಟಾಲ್ಮೆಂಟ್ ಎಷ್ಟಿತ್ತು 2,10,000, ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. 31/3/2020 ಅಂತ ಹಾಕ್ಕೊಂಡು ಟು ಕ್ಯಾಶ್ ಅಕೌಂಟ್ ಅಂತ ಹಾಕ್ಕೊಂಡು 2,10,000ನ ಹಾಕೊಳ್ತೀನಿ. ಅದಾದಮೇಲೆ ಇಲ್ಲಿ ನೋಡ್ಕೊಳ್ಳಿ, ಅಸೆಟ್ ಅಕೌಂಟಲ್ಲಿ ನೋಡ್ಕೊಳ್ಳಿ, 31/3/2020 ಟು ಹೈಯರ್ ವೆಂಡರ್ ಅಕೌಂಟ್ 2 ಲಕ್ಷನ ತೊಗೊಳ್ತೀನಿ ನಾನು. 31/3/2020 ಬೈ ಅಸೆಟ್ ಅಕೌಂಟ್ ಅಂತ ಹಾಕ್ಕೊಂಡು 2 ಲಕ್ಷನ ತೊಗೊಳ್ತೀನಿ ನಾನು. ಅದಾದಮೇಲೆ ನೋಡ್ಕೊಳ್ಳಿ, 31/3/2020 ಇಂಟ್ರೆಸ್ಟ್ ಎಷ್ಟು ಬಂದಿತ್ತು ಅಂದರೆ 10,000, ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. 31/3/2020 ಬೈ ಇಂಟ್ರೆಸ್ಟ್ ಅಕೌಂಟ್ ಎಷ್ಟು 10,000ನ ಹಾಕೊಳ್ತೀನಿ. ಇವಾಗ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡಿಕೊಂಡ್ರೆ ಒಂದೇ ರೀತಿ ಬರ್ತಿದೆ. 2,10,000 2,10,000 ಬರ್ತಿದೆ. ಆದ್ದರಿಂದ ಡೆಬಿಟ್ ಸೈಡು ಅದನ್ನೇ ಹಾಕೊಳ್ತೀನಿ, ಕ್ರೆಡಿಟ್ ಸೈಡ್ ಕೂಡ ಅದನ್ನೇ ಹಾಕೊಳ್ತಾ ಇದ್ದೀನಿ ನಾನು. ಇವಾಗ ನಾವು ಹೈಯರ್ ವೆಂಡರ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಇವಾಗ ನಾವು ಇಂಟ್ರೆಸ್ಟ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಅಕೌಂಟು ಫಾರ್ಮೆಟ್ ನೋಡ್ಕೊಳ್ಳಿ. ಡೇಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ಗಳು ಬರುತ್ತೆ. ಇಂಟ್ರೆಸ್ಟು ಹೈಯರ್ ಪರ್ಚೇಸರ್ಗೆ ಏನಾಗುತ್ತೆ ಅಂದರೆ ಎಕ್ಸ್ಪೆನ್ಸ್ ಆಗುತ್ತೆ. ಆದ್ದರಿಂದ ಎಕ್ಸ್ಪೆನ್ಸ್ ಏನಾದರೂ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡ್ ಬರುತ್ತೆ, ಎಕ್ಸ್ಪೆನ್ಸ್ ಏನಾದರೂ ಡಿಕ್ರೀಸ್ ಆದರೆ ಅದು ಕ್ರೆಡಿಟ್ ಸೈಡ್ ಬರುತ್ತೆ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಫಸ್ಟ್ ನೀವು ಏನು ಮಾಡಿ ಅಂದರೆ, ಹೈಯರ್ ವೆಂಡರ್ ಅಕೌಂಟಲ್ಲಿ ಇಂಟ್ರೆಸ್ಟ್ ಅನ್ನೋದು ಎಲ್ಲೆಲ್ಲಿ ಬಂದಿದೆ ಅನ್ನೋದನ್ನು ನೀವು ತೊಗೋಬೇಕು. ಇಲ್ಲಿ ಕ್ರೆಡಿಟ್ ಸೈಡ್ ಅಷ್ಟೇ ಅದು ಇಂಟ್ರೆಸ್ಟ್ ಅನ್ನೋದು ಬರುತ್ತೆ, ಅದು ಇಂಟ್ರೆಸ್ಟ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ನೀವು ಹಾಕೋಬೇಕಾಗುತ್ತೆ. ನೋಡ್ಕೊಳ್ಳಿ ಯಾವ ರೀತಿ ಅಂತ ಹೇಳ್ತೀನಿ ನಾನು. ಇಲ್ಲಿ ಹೈಯರ್ ವೆಂಡರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ನೋಡ್ಕೊಳ್ಳಿ, 31/3/2018 ಬೈ ಇಂಟ್ರೆಸ್ಟ್ ಅಕೌಂಟ್ 30,000 ಇದೆ. ಇಲ್ಲೇನಾಗುತ್ತೆ, ಅದು ಇಂಟ್ರೆಸ್ಟ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ನೋಡ್ಕೊಳ್ಳಿ, 31/3/2018 ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಹಾಕೊಂಡು 30,000ನ ಹಾಕೊಳ್ತೀನಿ. ಅದಾದಮೇಲೆ ಡೆಬಿಟ್ ಸೈಡ್ ಟೋಟಲ್
ಟೋಟಲ್ 30,000 ಹಾಕೊಳ್ತೀನಿ. ಕ್ರೆಡಿಟ್ ಸೈಡ್ ಕೂಡ ಟೋಟಲಲ್ಲಿ 30,000 ಹಾಕ್ಕೊಂಡು ಕ್ರೆಡಿಟಲ್ಲಿ ಅದು ಬ್ಯಾಲೆನ್ಸ್ ಆಗಬೇಕು. ಕ್ರೆಡಿಟ್ ಸೈಡ್ ಏನಿದೆ ಅಲ್ಲ ಅದು ಬ್ಯಾಲೆನ್ಸ್ ಆಗಬೇಕು. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ 31/3/2018 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಕೊಂಡು 30,000ನ ಹಾಕ್ಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಹೈಯರ್ ವೆಂಡರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ನೋಡ್ಕೊಳ್ಳಿ, 31/3/2019 ಬೈ ಇಂಟ್ರೆಸ್ಟ್ ಅಕೌಂಟ್ 20,000 ಇದೆ, ಇದನ್ನು ನಾನು ತೊಗೊಳ್ತೀನಿ. 31/3/2019 ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಹಾಕ್ಕೊಂಡು 20,000ನ ಹಾಕ್ಕೊಳ್ತೀನಿ. ಅದಾದಮೇಲೆ ಟೋಟಲ್ ಮಾಡ್ಕೊಂಡ್ಬಿಡೋಣ. ನಾವು ಡೆಬಿಟ್ ಸೈಡ್ 20,000 ಹಾಕ್ಕೊಂಡೆ, ಅದೇ 20,000ನ ಕ್ರೆಡಿಟ್ ಸೈಡ್ ಕೂಡ ಹಾಕ್ಕೊಳ್ತೀನಿ ನಾನು ಟೋಟಲಲ್ಲಿ. ಇವಾಗ ಕ್ರೆಡಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ 31/3/2019 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಕೊಂಡು 20,000ನ ಹಾಕೋಬೇಕು ನಾವು. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ಹೈಯರ್ ವೆಂಡರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ನೋಡ್ಕೊಳ್ಳಿ, 31/3/2020 ಬೈ ಇಂಟ್ರೆಸ್ಟ್ ಅಕೌಂಟ್ ಎಷ್ಟು 10,000 ಇದೆ, ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, ಇಂಟ್ರೆಸ್ಟ್ ಅಕೌಂಟಲ್ಲಿ ಅಲ್ಲಿ ಅದು ಕ್ರೆಡಿಟ್ ಸೈಡ್ ಇತ್ತು, ಇಲ್ಲೇನಾಗುತ್ತೆ ಅದು ಡೆಬಿಟ್ ಸೈಡ್ ಬರುತ್ತೆ. ಅಲ್ಲಿ ಅದೇನಿತ್ತು ಕ್ರೆಡಿಟ್ ಸೈಡಲ್ಲಿತ್ತು, ಇಲ್ಲೇನಾಗುತ್ತೆ ಅದು ಡೆಬಿಟ್ ಸೈಡಲ್ಲಿ ಬರುತ್ತೆ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. 31/3/2020 ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಹಾಕ್ಕೊಂಡು 10,000ನ ಹಾಕ್ಕೊಳ್ತೀನಿ. ಇವಾಗ ಟೋಟಲ್ ಮಾಡ್ಕೊಳ್ತೀನಿ, 10,000ನ ಡೆಬಿಟ್ ಸೈಡು ಹಾಕ್ಕೊಳ್ತೀನಿ ಮತ್ತು ಕ್ರೆಡಿಟ್ ಸೈಡ್ ಟೋಟಲಲ್ಲೂ 10,000 ಹಾಕ್ಕೊಂಡು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಆಗೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನೋಡ್ಕೊಳ್ಳಿ, 31/3/2020 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಕೊಂಡು 10,000ನ ಹಾಕ್ಕೊಳ್ತೀನಿ. ಇವಾಗ ಕ್ರೆಡಿಟ್ ಸೈಡ್ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನಾವು ಇಂಟ್ರೆಸ್ಟ್ ಅಕೌಂಟ್ನ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾನು ನಿಮಗೆ ಡೆಪ್ರಿಷಿಯೇಷನ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಡೆಪ್ರಿಷಿಯೇಷನ್ ಅಕೌಂಟು ಫಾರ್ಮೆಟ್ ನೋಡ್ಕೊಳ್ಳಿ, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ಗಳು ಬರುತ್ತೆ. ಡೆಪ್ರಿಷಿಯೇಷನ್ ಅಂದರೆ ಏನಪ್ಪ ಅಂದರೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗೋದನ್ನು ನಾವು ಡೆಪ್ರಿಷಿಯೇಷನ್ ಅಂತ ಕರಿತೀವಿ. ಆದ್ದರಿಂದ ಇದೇನಾಗುತ್ತೆ, ಲಾಸ್ ಆಗುತ್ತೆ. ಲಾಸ್ ಏನಾದರೂ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ಬರುತ್ತೆ, ಲಾಸ್ ಏನಾದರೂ ಡಿಕ್ರೀಸ್ ಆದರೆ ಅದು ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಇವಾಗ ನಾವು ಅಸೆಟ್ ಅಕೌಂಟಲ್ಲಿ ಏನೇನು ನೋಡಬೇಕು ಅಂದರೆ ಎಲ್ಲೆಲ್ಲಿ ಡೆಪ್ರಿಷಿಯೇಷನ್ ಅಂತ ಬಂದಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಕ್ರೆಡಿಟ್ ಸೈಡು ಡೆಪ್ರಿಷಿಯೇಷನ್ ಅಂತ ಬಂದಿದೆ, ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಡೆಪ್ರಿಷಿಯೇಷನ್ ಅಕೌಂಟಲ್ಲಿ ಅದು ಡೆಬಿಟ್ ಸೈಡಲ್ಲಿ ಬರುತ್ತೆ. ಇವಾಗ ನೋಡ್ಕೊಳ್ಳಿ, ಅಸೆಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ನೋಡ್ಕೊಳ್ಳಿ, 31/3/2018 ಬೈ ಡೆಪ್ರಿಷಿಯೇಷನ್ ಅಕೌಂಟ್ 80,000 ಇದೆ. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ 31/3/2018 ಟು ಅಸೆಟ್ ಅಕೌಂಟ್ ಅಂತ ಹಾಕ್ಕೊಂಡು 80,000ನ ಹಾಕ್ಕೊಳ್ತೀನಿ. ಅದಾದಮೇಲೆ ಇವಾಗ ಟೋಟಲ್ ಮಾಡ್ಕೊಳ್ಳೋಣ, ಡೆಬಿಟ್ ಸೈಡು 80,000 ಹಾಕ್ಕೊಳ್ತೀನಿ, ಅದನ್ನೇ ನಾನು ಕ್ರೆಡಿಟ್ ಸೈಡ್ ಟೋಟಲಲ್ಲಿ ಕೂಡ 80,000ನ ಹಾಕ್ಕೊಳ್ತೀನಿ. ಇವಾಗ ಕ್ರೆಡಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ 31/3/2018 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಕೊಂಡು 80,000ನ ಹಾಕೋಬೇಕಾಗುತ್ತೆ ನಾವು. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ಅಸೆಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ನೋಡ್ಕೊಳ್ಳಿ, ಕ್ರೆಡಿಟ್ ಸೈಡಲ್ಲಿ 31/3/2019 ಬೈ ಡೆಪ್ರಿಷಿಯೇಷನ್ ಅಕೌಂಟ್ 72,000 ಅಂತ ಹೇಳಿರೋದು, ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. ಇಲ್ಲಿ ಕ್ರೆಡಿಟ್ ಸೈಡಲ್ಲಿದೆ, ಇಲ್ಲೇನಾಗುತ್ತೆ ಅದು ಡೆಪ್ರಿಷಿಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಬರುತ್ತೆ. 31/3/2019 ಟು ಅಸೆಟ್ ಅಕೌಂಟ್ ಅಂತ ಹಾಕ್ಕೊಂಡು 72,000ನ ತೊಗೊಳ್ತೀನಿ. ಇವಾಗ ಡೆಬಿಟ್ ಸೈಡ್ ಟೋಟಲ್ ಮಾಡಿಕೊಂಡ್ರೆ 72,000ನ ಟೋಟಲಲ್ಲಿ ಹಾಕ್ಕೊಳ್ತೀನಿ. ಕ್ರೆಡಿಟ್ ಸೈಡ್ ಕೂಡ 72,000ನ ಟೋಟಲಲ್ಲಿ ಹಾಕ್ಕೊಳ್ತೀನಿ. ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ 31/3/2019 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಕೊಂಡು 72,000ನ ಹಾಕ್ಕೊಳ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ಅಸೆಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ನೋಡ್ಕೊಳ್ಳಿ, 31/3/2020 ಬೈ ಡೆಪ್ರಿಷಿಯೇಷನ್ ಅಕೌಂಟು 64,800, ಇದನ್ನು ನಾನು ಇವಾಗ ತೊಗೊಳ್ತೀನಿ. ನೋಡ್ಕೊಳ್ಳಿ, ಇವಾಗ ನೋಡ್ಕೊಳ್ಳಿ, 31/3/2020 ಟು ಅಸೆಟ್ ಅಕೌಂಟ್ ಅಂತ ಹಾಕ್ಕೊಂಡು 64,800ನ ಹಾಕ್ಕೊಳ್ತೀನಿ ನಾನು. ಇವಾಗ ಡೆಬಿಟ್ ಸೈಡ್ ಟೋಟಲ್ ಮಾಡ್ಕೊಂಡ್ಬಿಡೋಣ, 64,800ನ ಟೋಟಲಲ್ಲಿ ಹಾಕ್ಕೊಂಡೆ ಡೆಬಿಟ್ ಸೈಡು. ಇವಾಗ ಕ್ರೆಡಿಟ್ ಸೈಡ್ ಕೂಡ ಅದನ್ನೇ ಹಾಕ್ಕೊಳ್ತೀನಿ ನಾನು, 64,800ನೇ ಹಾಕ್ಕೊಳ್ತೀನಿ. ಇವಾಗ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ 31/3/2020 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಕೊಂಡು 64,800ನ ನಾವಿಲ್ಲಿ ಹಾಕೋಬೇಕಾಗುತ್ತೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ನೀವು ಡೆಪ್ರಿಷಿಯೇಷನ್ ಅಕೌಂಟನ್ನು ಮಾಡಬೇಕಾಗುತ್ತೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ತಿರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನ್ನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋಂಥ ನೋಟ್ಸಲ್ಲಿ ಇರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.